ಸಮಾಜದ ಕೆಲವು ಲೀಡರ್ಗಳು ಇಲೆಕ್ಷನ್ದಾಗ ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸುವಂತ ಷಡ್ಯಂತ್ರ ಮಾಡಿದ್ರು ಅಂತ ಆರೋಪ ನಿಮಗೇನು ಗಮನಕ್ಕೆ ಬಂದಿದೆಯಾ? ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ ಎಐಸಿಸಿ ಅಭಿಷೇಕ್ ದತ್ರ ಅವರು ಸುರ್ಜೇಲ್ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ಮಾಹಿತಿ ಪ್ರಕಾರ ಎಐಸಿಸಿಗೆ ಅವರು ವರದಿ ಕೊಟ್ಟಿದ್ದಾರೆ. ಅದ್ರ ಮೇಲೆ ಅದ್ರ ಪ್ರಕಾರ ಕ್ರಮ ತಗೊಂಡಿದ್ದಾರೆ. ಎಐಸಿಸಿ ಪಕ್ಷೇತರ ಇರುವಂತ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ನಿಮ್ಮ ನಾಯಕರು. ಇಲ್ಲಿ ನಮ್ಮ ನಾಯಕರಂತಲ್ಲ, ಯಾವನೇ ಇರಲಿ ಪಕ್ಷದ ವಿರುದ್ಧ ಯಾವನೇ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರೆ ಅವನ ವಿರುದ್ಧ ಕ್ರಮ ತಗೊಳಕ್ಕೆ ಯಾವುದು ಹಿಂದಿರೋ ಕ್ರಮನೇ ಇಲ್ಲ. ಅದೇ ಅವರು ಮುಖ್ಯವಾಗಿ ಇದು ಅವರೊಂದು ವಿಡಿಯೋದಲ್ಲಿ ನೋಡಿದೆ ನಾನು. ನನಗೆ ಪಕ್ಷದವರು ಕರೆದಿಲ್ಲ, ಎಂಪಿನೂ ಕರೆದಿಲ್ಲ, ಮಂತ್ರಿಗಳನ್ನು ಕರೆದಿಲ್ಲ, ಆಮೇಲೆ ಕ್ಯಾಂಡಿಡೇಟ್ ಬಂದು ನನಗೆ ಮಾತಾಡಿಸಿಲ್ಲ ಅಂತ ಹೇಳಿ. ಈ ಕಾಂಗ್ರೆಸ್ ಪಕ್ಷದ ಕೆಲಸ ಮನಿ ಕೆಲಸ ಅಲ್ಲ ಇದು. ಅವರು ಸುಮಾರು ವರ್ಷದಿಂದ ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿದವರು. ಅವರು ಮುಂದೆ ಬಂದು ಪಕ್ಷಕ್ಕೆ ಕೆಲಸ ಮಾಡಬೇಕಾಗಿತ್ತು. ವಿನಾಕಾರಣ ಅವರು ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಲಿಲ್ಲ. ಆಮೇಲೆ ಯಾರಿಗೂ ಕರೆಸಿ ಮತದಾನ ಮಾಡ್ರು ಅಂತೂ ಹೇಳಿಲ್ಲ. ಮನೆಗೆ ಕೂತ್ಕೊಂಡು ಅವರು ಇತ್ತಲ್ಲ ಈ ರೀತಿ, ಅದರ ಪ್ರಕಾರ ಅವರ ಮೇಲೆ ಕ್ರಮ ಆಗಿದೆ. ಜಮೀರವರು ಎಲ್ಲ ಕೆಲವೊಂದು ಇದ್ರಿಗೇನು ಫಂಡಿಂಗ್ ಮಾಡಿದ್ದಾರೆ ಕೆಲವೊಂದು ಪಕ್ಷೇತರಿಗೆ ಆರೋಪಗಳು ಕೇಳಿ ಬಂದ ಅದು ಎಐಸಿಸಿ ವರದಿಯಲ್ಲಿ ಉಲ್ಲೇಖ ಆಗಿದೆ. ಅದ್ರ ಮೇಲೆ ಕ್ರಮ ಮಾಡಿದ್ದಾರೆ. ಅವರಿಗೆ ಗೊತ್ತಿರುತ್ತೆ ಯಾರ್ಯಾರು ಮಾಡಿದ್ದಾರೆ, ಯಾರ್ಯಾರು ಫಂಡಿಂಗ್ ಮಾಡಿದ್ದಾರೆ, ಯಾರ್ಯಾರು ಪಕ್ಷದ ವಿರುದ್ಧ ಕೆಲಸ ಮಾಡಿದ್ದಾರೆ ಅಂತ ಹೇಳಿ. ಅದ್ರ ಮೇಲೆ ಕ್ರಮ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಸಾದಿಕ್ ಪೈಲ್ವಾನ್ ಅವರು ಮನವೊಲಿಸಬಹುದಿತ್ತು, ಉದ್ದೇಶಪೂರ್ವಕವಾಗಿ ಇಲ್ಲಿ ಬರಲಿಲ್ಲ ಅನ್ನೋದು ಅವ್ರು ಬರೋತ್ತಿದ್ರು ತಡೆದ್ರಂತೆ. ಜಮೀರ್ ಅಹಮದ್ಗೆ ಇಲ್ಲ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅವತ್ತಿನ ರಾತ್ರಿ ಸಿಎಂ ಅವರು ನನಗೆ ಮಾತಾಡಿದ್ರು, ನೀನ್ ಬ್ಲಾಕ್ ಅಧ್ಯಕ್ಷಪ್ಪ ನಿಮ್ಮಣ್ಣ ಕರೆದು ಮಾತಾಡಿ ಸರಿ ಮಾಡ್ರಿ ಅಂತ ಹೇಳಿ. ಆವಾಗ ನಾನು ನಮ್ಮ ಮಂತ್ರಿಗಳು ನಮಗೆ ಸೂಚನೆ ಕೊಟ್ಟರು, ನಿಮ್ಮ ಅಣ್ಣನಿಗೆ ಹೋಗಿ ಮನವೊಲಿಸ್ತೆ ಅಂತ ಹೇಳಿ. ನಾನು ಪ್ರಾಮಾಣಿಕವಾಗಿ ನಮ್ಮ ಅಣ್ಣನಿಗೆ ಪ್ರಯತ್ನ ಪಟ್ವಿ. ಎಲ್ಲೋ ಒಂದ್ ಕಡೆ ಯಾರ್ದೋ ಒಂದು ಹಿನ್ನೆಲೆಯಿಂದ ಅವರು ಸ್ವಲ್ಪ ಎಡವಿದ್ದಂಗೆ ಕಾಣ್ತೈತಿ. ಆಮೇಲೆ ಎಲ್ಲ ಸರಿ ಹೋಯ್ತು. ಇಲ್ಲಿಯವರೇ ಒಂದಿಷ್ಟು ಅವರಿಗೆ ಬೆಂಬಲ ಕೊಟ್ಟರು, ಹಿಂದೆ ತಪ್ಪಬೇಡ ಸ್ಪರ್ಧಿಸು ಅಂತ ಅಂದ್ರು. ಅದು ನಮ್ಮ ಅಣ್ಣನಿಗೆ ಕೇಳ್ಬೇಕು ನೀವು. ಏನಾದ್ರು ಸ್ವಲ್ಪ ನಿಮ್ಗೇನು ಇದದ ಅಳಕದ ಎಲ್ಲ ಮುಸ್ಲಿಂ ಓಟುಗಳು ವಿಭಜನೆ ಆಗಿದೆ. ಅದು ಸುಮಾರು 2013ರಾಗೆ ಸೈಯದ್ ಸೈಫುಲ್ಲಾರ್ ಅವರು 26,000 ಮತದಿಂದ ಮತ ತಗೊಂಡಿದ್ರು. ಆ ನಿಟ್ಟಿನಲ್ಲಿ ನಮ್ಮ ನಾಯಕರಾದ ದಿವಂಗತ ಶಾಮನೂರ್ ಶಿವಶಂಕರಪ್ಪನವರು ಸುಮಾರು 44,000 ಓಟಿಂದ ಗೆದ್ದಿದ್ರು. ಈಗ ಎಲ್ಲಾ ಅಭ್ಯರ್ಥಿಗಳು ಸೇರಿ ಒಂದು 10ರಿಂದ 15,000 ತಗೋಬಹುದು. ಆದ್ರೂ ನಾವು ಎಕ್ಸ್ಪೆಕ್ಟೇಷನ್ 45,000 ಲೀಡ್ನ ಗೆಲ್ತೀವಿ ಅಂತಿದ್ವಿ. ಸ್ವಲ್ಪ ಲೀಡ್ ಕಡಿಮೆ ಆಗ್ಬೋದು, 100ಕ್ಕೆ 100 ಗೆಲ್ತೀವಿ. 10ರಿಂದ 15,000 14 ಜನಕ್ಕೆ ಸೇರಿ. ನಿಮ್ಮ ನಾಯಕರು ಹೇಳ್ತಿದ್ದಾರೆ ಲೀಡ್ ಇದಾಯ್ತು, ಮುಸ್ಲಿಂ ಮತಗಳು ಬಂದಿಲ್ಲ, ಹೆಚ್ಚಿಗೆ ತಾಂತಿದ್ದಾರೆ. 4ನೇ ತಾರೀಕಿಗೆ ಗೊತ್ತಾಗುತ್ತೆ ನೋಡ್ರಿ. ಕರೆದಿಲ್ಲ ಅಂತಾನೆ ಇದು ಮಾಡಿದ್ರ ಯಾರು ಪಕ್ಷ ವಿರುದ್ಧ ಚಟುವಟಿಕೆ ಅಲ್ರಿ, ಪಕ್ಷದ ಕೆಲಸ ಯಾಕೆ ಕರಿಬೇಕು? ಅವ್ರು ಬಂದ್ ಮಾಡ್ಬೇಕು ಕೆಲಸ. ಪಕ್ಷ ಅವ್ರಿಗೆ ಗೌರವಿಸಿ 3 ಸತಿ MLC ಕೊಟ್ಟಿದೆ, 3 ಸತಿ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ. ಈಗ ನನ್ಗೆ ಯಾರು ಕರೆದಿಲ್ಲ. ಪಕ್ಷದ ಕೆಲಸ ನಂದು ಮನಿ ಕೆಲಸ ಅಂತ ಹೇಳಿ ಮಾಡಿದೀನಿ ನಾನು. ಪಕ್ಷ ವಿರುದ್ಧ ಚಟುವಟಿಕೆ ಮಾಡಿದಾರೆ ಕಾಲ್ ಮಾಡಿ ಅಲ್ಲ, ಮಾಡಿದ್ಮೇಲೆನೆ ಅವ್ರಿಗೆ ನೋಟಿಸ್ ಕೊಟ್ಟು ರಿಸೈನ್ ಮಾಡಕ್ ಹೇಳಿದಾರಲ್ಲ. ಎಲ್ಲೋ ಹೈಕಮಾಂಡ್ ಅವ್ರಿಗೆ ವರದಿ ಮುಟ್ಟಿದೆ. ಆ ನಿಟ್ಟಿನಲ್ಲಿ ಪ್ರಕಾರ ಕ್ರಮ ತಗೊಂಡಿದ್ದಾರೆ. ಯಾರೇ ಮಾಡಿರಲಿ, ನಾನ್ ಮಾಡಿದ್ರ ಇರ್ಬೋದು, ಇನ್ನೊಬ್ಬನ್ ಮಾಡಿದ್ರು, ಪಕ್ಷ ವಿರೋಧಿ ಯಾರೇ ಕೆಲಸ ಮಾಡಿದ್ರು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳಕ್ ನಮ್ಮಿಂದ. ಥ್ಯಾಂಕ್ ಯು, ಧನ್ಯವಾದಗಳು.